ನಮಸ್ಕಾರ ಸ್ನೇಹಿತರೆ, ನಾವು ನೋಡಬಹುದು ಪ್ರಮುಖವಾಗಿ ಈಗ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರವು ಆಲ್ರೆಡಿ ಗೆಜೆಟ್ನಲ್ಲಿ ಏನು ಹೊರಡಿಸಿದೆ, ಕರಡು ಪ್ರತಿಯನ್ನು ಹೊರಡಿಸಿದೆ. ನಾವು ಇಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡ್ತೀವಿ ಮತ್ತು ಅಲ್ಲಿ ಬರ್ತಕ್ಕಂಥ ಎಚ್ ಸ್ಟಾರ್ ಹುದ್ದೆಗಳಿಗೆ ಎಷ್ಟು, GPA ಸ್ಟಾರ್ಗೆ ಎಷ್ಟು, PA ಸ್ಟಾರ್ಗೆ ಎಷ್ಟು ಮತ್ತು ಕಂಪ್ಯೂಟರ್ ಶಿಕ್ಷಕರು ಎಷ್ಟು ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಎಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿ ಆಲ್ರೆಡಿ ಕೊಟ್ಟಿದೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಕೊಟ್ಟಿದೆ. ಅಂದರೆ ಪೇಪರ್ 3 ವರೆಗಿನ ನೀವು ಸ್ಟಡಿ ಮಾಡಲೇಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ನೋಡ್ಬೋದು ಪ್ರಮುಖವಾಗಿ PDF ನೋಟ್ಸ್ ಏನು ಪೇಪರ್ 1, ಪೇಪರ್ 2, ಪೇಪರ್ 3 ಸಂಬಂಧಪಟ್ಟಾಗಿರ್ತಕ್ಕಂತಹ PDF ನೋಟ್ಸು ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಆಲ್ರೆಡಿ ಕೇವಲ 100 ರೂಪೀಸ್ಗೆ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳಿಗೂ PDF ನೋಟ್ಸ್ ಕಳಿಸ್ತಿದ್ದೀವಿ. ಅಂದರೆ ಉದಾಹರಣೆ ಹೇಳ್ಬೇಕಂದ್ರೆ ಅಲ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3 ಸಂಬಂಧಪಟ್ಟಾಗಿರ್ತಕ್ಕಂಥ PDF ನೋಟ್ಸ್ಗಳು ಏನದವು, ನಿಮ್ದು ಯಾವುದೇ ಟೀಚರ್ಸ್ ಆಗಿರಲಿ ಆ ಟೀಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಎಕ್ಸ್ಪ್ಲೇನ್ ರೀತಿಯಾಗಿರ್ತಕ್ಕಂಥ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಸ್ನಲ್ಲಿ. ಸೊ ನೀವು ಯಾವುದೇ ಮೀಡಿಯಮ್ ಆಗಿರಲಿ, ಸೊ PCM ಆಗಿರಲಿ, CBZ ಆಗಿರಲಿ ಮತ್ತು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಹಿಂದಿ, ಇಂಗ್ಲೀಷು, ಕನ್ನಡ, ಕಂಪ್ಯೂಟರ್ ಟೀಚರು ಮತ್ತು PET ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಕ್ರೈ ಸ್ಕೂಲ್ಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ ವೈಸು ಯಾವ ಸಬ್ಜೆಕ್ಟು, ಸೊ ಆ ಸಬ್ಜೆಕ್ಟ್ಗಳಿಗೆ PDF ನೋಟ್ಸ್ಗಳು ತಯಾರಿದ್ದಾವೆ. ಕೇವಲ 100 ರೂಪೀಸ್ಗೆ ನಾವು ನೋಟ್ಸ್ಗಳನ್ನು ಕೊಡ್ತಿದ್ದೇವೆ. ಹಾಗಾಗಿ ಇದನ್ನು ಭಾಳ ಸ್ನೇಹಿತರಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ಅಷ್ಟು ಸಬ್ಜೆಕ್ಟ್ಗಳು ಸೇರಿದರೆ ಹಲವಾರು ರೀತಿಯಾಗಿರ್ತಕ್ಕಂತಹ PDF ನೋಟ್ಸ್ಗಳು ಕೊಡುವರು ಸುಮಾರು 5,000 to 6,000 ನೋಟ್ಸ್ಗೆ ಅಮೌಂಟ್ ಇಸ್ಕೊಂತಾರೆ. ನಾವು ಆದರೆ ಒಂದು ವಿದ್ಯಾರ್ಥಿ ಅನುಕೂಲಕ್ಕಾಗಿ ಸಾಮಾನ್ಯ ಒಂದು ಫೀಸ್ ಅಂತ ತಗೊಂಡು ಕೇವಲ 100 ರೂಪೀಸ್ಗೆ ನೋಟ್ಸ್ಗಳು ಯಾರೂ ಕೊಡ್ತಿಲ್ಲ. ಹಾಗಾಗಿ ನಾವೊಂದು ಪ್ರಯತ್ನ ಮಾಡ್ತಿದ್ವಿ, ಇದನ್ನೆಲ್ಲ ನೋಟ್ಸ್ಗಳು ತಗೊಳ್ಳಿ ಅಂತ ನಾನು ಒಂದು ಸಲಹೆ ಕೊಡ್ತೀನಿ. ಎಲ್ಲ ಸ್ನೇಹಿತರು ಆಲ್ರೆಡಿ ನೋಟ್ಸ್ಗಳು ತೊಗೊಂಡಿದ್ದಾರೆ. ಸೊ ಧನ್ಯವಾದಗಳನ್ನು ಕೂಡ ತಿಳಿಸಿದರೆ, ಸೊ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅನ್ನೋದಾದರೆ ಇದನ್ನು PDF ನೋಟ್ಸ್ ಕೊಡೋದು ಅಲ್ಲದೆ ವಾಟ್ಸಪ್ನಲ್ಲಿ ಏನು ನೋಟ್ಸ್ ತಗೊಂತಿರೋ, ಈಗ ನೀವೇನಾದರೂ ನೋಟ್ಸ್ ತೊಗೊಂಡ್ರೆ ಸೊ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ನಲ್ಲಿ ನಿಮಗೆ ಅದನ್ನು ಜಾಯಿನ್ ಮಾಡಿಸ್ತೀವಿ. ನಿಮಗೆ ಲಿಂಕ್ ಕಳಿಸಿ ನೋಟ್ಸ್ ತಗೊಂಡ ನಂತರ ಸೊ ಅವರಿಗೆ ಲಾಸ್ಟು ಲಿಂಕನ್ನು ಕಳಿಸ್ತೀವಿ. ಅದನ್ನು ಅವ್ರಿಗೆ ಜಾಯ್ನ್ ಆಗಿದರೆ ಸೊ ಸೀದಾ ಕಮ್ಯುನಿಟಿ ಗ್ರೂಪಿಗೆ ಹೋಗ್ತಾರೆ. ಅಲ್ಲಿ ನಿಮ್ಮ ಸಬ್ಜೆಕ್ಟ್ ವೈಸು ನಾವು PDF ನೋಟ್ಸ್ಗಳನ್ನು ಡೈಲಿ ದಿನನಿತ್ಯ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸೊ ನಿಮ್ಮ ಸಬ್ಜೆಕ್ಟಿಗೆ GKಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ನಿಮ್ಮ ಸಬ್ಜೆಕ್ಟಿಗೆ ಸಾಹಿತ್ಯ ಆಗಿರ್ಬೋದು, ಸೊ PCM ಅಂದರೆ PM ಮೆಥಡು, CB, ಕನ್ನಡ, ಹಿಂದಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳಿಗೂ ನೋಟ್ಸ್ಗಳು ಹಾಕ್ತೀವಿ. ಸೊ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಅಲ್ಲಿ ವಿಚಾರ ಅಥವಾ ವಿಷಯಗಳು ಇದ್ದರೆ ಸೊ ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಈಗ ನೋಡಿ ಕಾಮನ್ ಆಗಿ ಅಲ್ಲಿ GK ಪೇಪರ್ ಕಾಮನ್ ಆಗಿ ಇದ್ದೇ ಇರುತ್ತೆ, ಅಲ್ಲಿ ಕರೆಂಟ್ ಅಫೇರ್ಸ್ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಅವನು ಡೈಲಿ ನಿತ್ಯದಲ್ಲಿ ನಾವು ಕಳಿಸ್ತಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಇದ್ದರೂ ಕೂಡ ವಿಷಯಗಳು ನಿಮಗೆ ಬೇಗನೆ ತಿಳಿತೀವಿ ಅಂತ ನಾನು ಹೇಳ್ಬೋದು. ಹಾಗಾಗಿ ನೀವೆಲ್ಲ ಈಗ ಹೊಸದಾಗಿ ಯಾರು ನೋಡ್ತಿದ್ರು ಎಲ್ಲ ಸ್ನೇಹಿತರು ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಈ ಶಿಕ್ಷಕರ ನೇಮಕಾತಿ ಏನು ಸ್ಟಡಿ ಮಾಡ್ತಿದ್ರು ಎಫೆಕ್ಟಿವ್ ಆಗಿ, ಸೊ ನೋಟ್ಸ್ ಯಾರು ತಗೊಂಡಿದ್ರು, ಸೊ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಓದಿ. ಯಾಕಂದರೆ ಸೊ ಮತ್ತೆ ಕಾಲ ಮೀರಿ ಹೋದ ನಂತರ ಮತ್ತೆ ಎಷ್ಟು ವರ್ಷಕ್ಕೊಮ್ಮೆ ಕರೀತಾರೋ ಸೊ ನಿಮಗೆ ಏಜು ಕೂಡ ಇರುವುದಿಲ್ಲ. ಹಾಗಾಗಿ ಒಂದು ಸರ್ಕಾರಿ ನೌಕರಿ ಒಂದು ನಿಮ್ಮ ಒಂದು ಫ್ಯಾಮಿಲಿಗೆ ಬಹಳ ಪ್ರಮುಖವಾಗಿರುತ್ತೆ. ಒಂದೇನಾದರೂ ಒಂದು ಸರ್ಕಾರಿ ಹುದ್ದೆ ಏನಾದರೂ ಹಿಡಿದರೆ ಶಿಕ್ಷಕರ ಹುದ್ದೆ, ಸೊ ನೀವು ಏನಪ್ಪ ಅಂದರೆ ಸಾಯೋವರೆಗೂ ನಿಮಗೆ ಒಂದು ಲೈಫ್ ಸೆಟಲ್ ಆಗಿರುತ್ತೆ. ಹಾಗಾಗಿ ಎಲ್ಲ ಸ್ನೇಹಿತರು ಸೀರಿಯಸ್ ಆಗಿ ಸ್ವಲ್ಪ ಏನಪ್ಪ ಅಂದರೆ ಹೊರಗಿನ ಟೈಮ್ ವೇಸ್ಟ್ ಮಾಡದೆ ನೀವು ಏನಪ್ಪ ಅಂದರೆ ಟೈಮ್ ಟೇಬಲ್ ಹಾಕ್ಕೊಂಡು ಡೈಲಿ ಸ್ಟಡಿ ಮಾಡಿ. ಸೊ ಆ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ನೋಟ್ಸ್ಗಳಿದ್ದರೆ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಪ್ಲಸ್ ಅಧ್ಯಯನ ಪ್ರಮುಖವಾಗಿದ್ದು ಅದೇ ರೀತಿಯಾಗಿರ್ತಕ್ಕಂಥ ನಾವು ನಿಮಗೆ ಒಂದು ಮಾಹಿತಿಗಳನ್ನು ಕೊಡುವ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಧನ್ಯವಾದಗಳು PDF ನೋಟ್ಸ್ ತಗೊಂಡವರಿಗೆ. ಮತ್ತು ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿಚಾರಗಳಿದ್ದರೆ ಸೊ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.